ಒಳ್ಳೆ ಫಿಲಿಮ್ ಮಾಡಲಿ ಇನ್ನೊಂದು ಅವಕಾಶ ಸಿಗಲ್ಲ ಅವರಿಗೆ. ಸರ್ ಭರವಸೆ ಮೂಲಕ ಏನು ಹೇಳ್ಕೊಟ್ಟಿದ್ದಾರೆ ಸಿನಿಮಾ? ಭರವಸೆ ಏನಿಲ್ಲ, ಲವ್ ಸ್ಟೋರಿ ಚೆನ್ನಾಗಿ ಮಾಡಿದ್ರು, ಸಾಂಗ್ಸ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಎಲ್ಲ ಹೊಸ ಹುಡುಗರು, ಹೊಸ ಪ್ರತಿಭೆಗಳು ಹೊಸ ಇದು ಮಾಡಿದ್ದಾರೆ. ಇನ್ನು ಸ್ವಲ್ಪ ಪ್ರಯತ್ನ ಪಡ್ಬೋದಿತ್ತು ಅಂತ ಅನಿಸುತ್ತೆ. ಚೆನ್ನಾಗಿದೆ, ಅದು ಸ್ವಲ್ಪ ಒಂದ್ಸರಿ ನೋಡ್ಬೇಕು. ಸ್ಟೋರಿ ಕಾನ್ಸೆಪ್ಟ್ ಬಗ್ಗೆ ಹೇಳಿ ಸರ್, ಹೇಗೆ? ಸ್ಟೋರಿ ಒಬ್ಬ ಲವ್ಗೋಸ್ಕರ ಏನೇನು ಬದಲಾವಣೆ ಆಗ್ತಾನೆ ಅನ್ನೋದಿದೆ. ಲಾಸ್ಟಲ್ಲಿ ಅವನು ಒಳ್ಳೆತನ ಅವ್ನು ಗೆಲ್ಲುತ್ತೆ, ಅವ್ನ ಪ್ರೀತಿ ಅವ್ನಿಗೆ ಸಿಗುತ್ತೆ. ಸರ್ ಯಾರು ನೋಡಬಹುದು ಸಿನಿಮಾನ? ಆ್ಯಕ್ಚುಲಿ ಲವರ್ಸ್ಗಳು ಒಂದ್ಸರಿ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ. ಮೂವಿ ತುಂಬ ಚೆನ್ನಾಗಿದೆ. ಇದರಲ್ಲಿ ಫಸ್ಟ್ ಹಾಫು ಸ್ವಲ್ಪ ಏನೋ ಇದಿದೆ, ಬಟ್ ಸೆಕೆಂಡ್ ಹಾಫ್ ಬಂದ್ಬಿಟ್ಟು ತುಂಬಾ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮೋರ್ ಓವರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಅಂತೂ ಆಲ್ ಸಾಂಗ್ಸ್ ಆರ್ ವೆರಿ ಫೈನ್, ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಆ ಸಾಂಗ್ಸು ತುಂಬ ಇಷ್ಟ ಆಯಿತು. ಮೇಕಿಂಗು ತುಂಬ ಚೆನ್ನಾಗಿ ಬಂದಿದೆ. ಮೇಕಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ ಸರ್. ಮೂವಿ ತುಂಬ ಚೆನ್ನಾಗಿದೆ. ಇದರಲ್ಲಿ ಫಸ್ಟ್ ಹಾಫು ಸ್ವಲ್ಪ ಏನೋ ಇದಿದೆ, ಬಟ್ ಸೆಕೆಂಡ್ ಹಾಫ್ ಬಂದ್ಬಿಟ್ಟು ತುಂಬಾ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮೋರ್ ಓವರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಅಂತೂ ಆಲ್ ಸಾಂಗ್ಸ್ ಆರ್ ವೆರಿ ಫೈನ್, ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಆ ಸಾಂಗ್ಸು ತುಂಬ ಇಷ್ಟ ಆಯಿತು. ಮೇಕಿಂಗು ತುಂಬ ಚೆನ್ನಾಗಿ ಬಂದಿದೆ. ಮೇಕಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ ಸರ್. ಏನಿಲ್ಲ, ಹೊಸ ಲವ್ ಸ್ಟೋರಿ ಅಂದರೆ ಹೊಸ ಕಲಾವಿದರು ಮಾಡಿರೋದು. ಫಸ್ಟ್ ಹಾಫು ಒಂದು ಸ್ವಲ್ಪ ಬೋರ್ ಇತ್ತು, ಆಮೇಲೆ ಸೆಕೆಂಡ್ ಹಾಫು ಲಾಸ್ಟಲ್ಲಿ ಡೈಲಾಗ್ಸು ಎಲ್ಲ ಸಖತ್ತಾಗಿದೆ. ಆಮೇಲೆ ಸಾಂಗು ರಾಜೇಶ್ ಕೃಷ್ಣ ಸರ್ ಮತ್ತು ವಿಜಯ್ ಪ್ರಕಾಶ್ ಸರ್ ಮಾಡಿದ್ದಾರೆ, ಸಖತ್ತಾಗಿದೆ. ಸಾಂಗ್ಗಳೆಲ್ಲ ಚೆನ್ನಾಗಿದೆ. ಒಂದು ಒಳ್ಳೆ ಲವ್ ಸ್ಟೋರಿ, ಒಂದು ಮಿಡಲ್ ಕ್ಲಾಸ್ ಲೈಫಲ್ಲಿ ಹೆಂಗೆ ನಡೀತು ಒಂದು ಲವ್ ಸ್ಟೋರಿ ಸಖತ್ತಾಗಿದೆ. ಮೇಡಮ್, ಹೊಸ ಕಲಾವಿದರು, ಒಂದು ಹೊಸ ಡೈರೆಕ್ಟ್ರು ಪ್ರಯತ್ನ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಸ್ವಲ್ಪ ಕಮ್ಮಿ ಇದೆ, ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ಸ್ನೇಹ ಬಗ್ಗೆ, ಪ್ರೀತಿ ಬಗ್ಗೆ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ ತುಂಬ ಚೆನ್ನಾಗಿದೆ. ಹೌದು, ದೊಡ್ಡ ಸಿಂಗರ್ಗಳು ಆಡಿದ್ದಾರೆ. ಸಾಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರಯತ್ನ, ಬೇಗ ರಿಲೀಸ್ ಆಗಬೇಕು, ಡೇಟಾಗಿ ಮಾಡಿದ್ದಾರೆ. ಪರವಾಗಿಲ್ಲ, ಇರೋದು ಚೆನ್ನಾಗಿ ಮಾಡಿದ್ದಾರೆ. ಸರ್ ಹೇಗಿದೆ ಸಿನಿಮಾ? ಪರವಾಗಿಲ್ಲ, ಸರ್ ಹೇಗೆ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಭರವಸೆ ಅಂದರೆ ಒಂದು ನಂಬಿಕೆ ಮೇಡಮ್. ಪ್ರೀತಿ ಹೆಂಗಿರ್ಬೇಕು, ಸ್ನೇಹ ಹೆಂಗಿರ್ಬೇಕು, ಲವ್ ಅಂದ್ರೆ ಏನು ಎತ್ತ ಎಲ್ಲ ತೋರಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೂಪರ್, ಫ್ಯಾಮಿಲಿ ಬಂದು ನೋಡ್ಬೋದು ಮೇಡಮ್. ಚೆನ್ನಾಗಿದೆ. ಇಷ್ಟ ಆಯ್ತಾ ಸರ್? ಹೇಗೆ ಅನಿಸ್ತು? ಚೆನ್ನಾಗಿದೆ. ಲವ್ ಸ್ಟೋರಿ ಚೆನ್ನಾಗಿದೆ. ಹೇಳಿ ಸರ್ ಸಿನಿಮಾ. ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲ ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ. ರಾಜೇಶ್ ಕೃಷ್ಣ ಅವರು ಹಾಡು ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ನಿರ್ದೇಶಕರು ಹೊಸಬರು, ಹಾಗಾಗಿ ಅವರು ಈಗ ಮೊದಲನೇ ಚಿತ್ರ ಆಗಿರೋದ್ರಿಂದ ತುಂಬ ಮುಂದಕ್ಕೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ಚೆನ್ನಾಗಿ. ಸರ್ ಇವತ್ತು ಸಿನಿಮಾ ಭರವಸೆ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಏನು ಅನಿಸುತ್ತೆ ನಿಮ್ಗೆ? ಎಷ್ಟು ಖುಷಿ ಇದೆ? ಕ್ಯಾಮ್ರಾ ತುಂಬ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ಶಿವಮೊಗ್ಗ, ಆಮೇಲೆ ಸಕಲೇಶ್ಪುರ, ಶಿಕಾರಿಪುರ ಅಂತೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ. ಹೌಸ್ಫುಲ್ ಹೋಗ್ತಾಯಿದೆ ಸಿನಿಮಾ ಅಂತ ಕೇಳ್ಪಟ್ಟೆ. ತುಂಬ ಫೋನ್ ಬರ್ತಾಯಿದೆ ಆ ಕಡೆಯಿಂದ, ತುಂಬ ಚೆನ್ನಾಗಿದೆ ಅಂತ. ದಯವಿಟ್ಟು ಕನ್ನಡ ಸಿನಿಮಾ, ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಹೊಸಬರು ಸಿನಿಮಾ, ಹೊಸ ಪ್ರಯತ್ನ. ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದು ಕ್ಷಮಿಸು. ಸಿನಿಮಾ ನೋಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿ ಹಾರೈಸಿ ಕೇಳ್ತಿದ್ದೀನಿ ಅಷ್ಟೇ. ಹೊಸಬರಿಗೆ ಸಪೋರ್ಟ್ ಮಾಡಿದೆ ಥರ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಮ್ಮ ಕನ್ನಡ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ಇದ್ರೂ ಕೂಡ ಇವತ್ತು ಥಿಯೇಟ್ರಿಗೆ ಬಂದು ಜನ ನೋಡ್ತಾರೆ ಅಂದರೆ ಅದು ನಮಗೆ ಭಾಳ, ನಮ್ಮದು ಎಲ್ಲ ಒಂದು ಕಡೆ ನಮ್ಮದು ಸಿನಿಮಾ ಚೆನ್ನಾಗಿದೆ ಅನ್ನೋ ಮೂಮೆಂಟ್ ಇದೆ. ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಕಡಿಮೆ ಎಲ್ಲ ಮಹಿಳೆಯರೇ ಜಾಸ್ತಿ ಇದ್ದಾರಂತೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಹಿಳೆಯರು ಬರೋದು ಕಷ್ಟ ಹೊರಗೆ. ಶಿಕಾರಿಪುರದಲ್ಲೂ ಅಷ್ಟೇ ಎಲ್ಲ ಮಹಿಳೆಯರೇ ಜಾಸ್ತಿ ಇದ್ದಾರಂತೆ. ಹಾಗಾಗಿ ಹೊರಗಡೆ ಬಂದಿದ್ದಲ್ಲ ಹಬ್ಬದ ದಿವಸ, ಅದು ನಮ್ಗೆ ಭಾಳ ಖುಷಿ. ನಮಗೇನು ಬರ್ತಾರಲ್ವೋ ಅಂತ ಇದು ಡೌಟ್ ಇತ್ತು. ಜನನೇ ಬರೋದು ಕಷ್ಟ ಈಗ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ. ಸೊ ಹಾಗಾಗಿ ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಕರ್ನಾಟಕದಂತ್ಯ ಎಷ್ಟು ರೆಸ್ಪಾನ್ಸ್ ಬರುತ್ತಂತ ತಮಗೆ ಗೊತ್ತಾಗುತ್ತೆ ನಮ್ಮ ಮಾಧ್ಯಮದ ಮುಖಾಂತರ. ಹಾಗಾಗಿ ಸಿನಿಮಾ ನೋಡಿ ನಾವು ಮುಂದಿನ ದಿನಗಳಲ್ಲಿ ತಮಗೆ ಮಾಹಿತಿ ಕೊಡ್ತೀವಿ ಹೆಚ್ಚಿನದಾಗಿ ಸರ್. ನೆಕ್ಸ್ಟ್ ನಾನು ಇದಕ್ಕೆ ಹೋಗ್ತೀನಿ ಮೇಡಮ್, ಶಿವಮೊಗ್ಗ ಮಂಜುನಾಥ ಹೋಗ್ತೀವಿ. ಆಮೇಲೆ ನೆಕ್ಸ್ಟು ಚಾಮರಾಜನಗರ, ನೆಕ್ಸ್ಟ್ ಶಿಕಾರಿಪುರ, ಹೀಗೆ ಹೋಗ್ತೀವಿ ಸರ್ ಎಲ್ಲ ಕಡೆ. ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ತಮಗೆ ಗೊತ್ತಲ್ಲ. ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಮಹಿಳೆಯರು ಬರ್ತಾ ಇದ್ದಾರೆ ಅಂದರೆ ನಾವೇನು ಹೇಳೋಕ್ಕಾಗತ್ತೆ? ಮಹಿಳೆಯರು ಬಂದು ನೋಡ್ತಾ ಇದ್ದಾರೆ. ಹೇಳಿದ್ರು ಅಲ್ಲಿಂದ ಸಿನಿಮಾ ಬಗ್ಗೆ ಹೇಳಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಫೋನ್ ಬಂದು ಅಲ್ಲಿಂದ ಶಿಕಾರಿಪುರದಿಂದ ಮಾಡಿದ್ರು, ಶಿವಮೊಗ್ಗನ ಮಾಡಿದ್ರು. ತುಂಬ ರೆಸ್ಪಾನ್ಸ್ ಇದೆ ಸರ್, ಅದು ಮಹಿಳೆಯರೇ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರು. ಅದು ನನಗೆ ಭಾಳ ಖುಷಿ ಆಯಿತು. ಹಾಗಾಗಿ ನೋಡಿ, ಭರವಸೆನ ಯಾವಾಗಲೂ ಭರವಸೆ ಆಗಿ ಉಳಿಯಲ್ಲ, ಭರವಸೆ ಈಡೇರುತ್ತೆ ಅಂತ ನಾನು ಈ ಮೂಲಕ ಹೇಳ್ಕೊತೀನಿ ಸರ್ ತಮಗೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.